ಜ್ಞಾನ. ಜ್ಞಾನವನ್ನು ಪಡೆಯಬೇಕಾದರೆ ಕೆಲವು ಗುಣಗಳು ಅವನಲ್ಲಿರಬೇಕು. ಕ್ಷಮಾಗುಣ, ಉಪೇಕ್ಷೆ, ಹೀಗೆ. ಒಂದು ಊರಿನಲ್ಲಿ ರೈತನೊಬ್ಬನು ಸಾಕಷ್ಟು ಹಣ ಗಳಿಸಿ ಆಸ್ತಿಯನ್ನೂ ಮಾಡಿದ್ದನು. ಸಾಯುವ ಕಾಲ ಸಮೀಪಿಸುತ್ತಿದ್ದಂತೆ ತನ್ನ ಇಬ್ಬರು ಗಂಡು ಮಕ್ಕಳಿಗೂ ಸಮಾನವಾಗಿ ಆಸ್ತಿಯನ್ನು ಹಂಚ್ತಾನೆ. ಇಬ್ಬರಿಗೂ ಬೇರೆ ಬೇರೆ ಮನೆಗಳು, ಹೊಲ, ತೋಟ, ಹೀಗೆ ಎಲ್ಲವೂ ಇತ್ತು. ಆದರೆ ಇಬ್ಬರಿಗೂ ಮಕ್ಕಳಿರಲಿಲ್ಲ. ಸ್ವಲ್ಪ ಕಾಲ ಕಳೆಯಿತು. ತಮ್ಮನಿಗೆ ಒಂದು ಗಂಡು ಮಗು ಜನಿಸಿತು. ಕೂಡಲೇ ಅವನಿಗೆ ಅಣ್ಣನಿಗೆ ಮಕ್ಕಳಾಗದಿರಲಿ, ಇಲ್ಲವಾದರೆ ಅಣ್ಣನ ಆಸ್ತಿ ಬರುವುದಿಲ್ಲ ಅಂತ ಅಂದ್ಕೊಳ್ತಾನೆ. ಆದರೆ ವಿಧಿ ಬೇರೆ ಇತ್ತು. ಅಣ್ಣನಿಗೂ ಒಂದು ಗಂಡು ಮಗುವಾಯಿತು. ಅಪ್ಪನ ಮನಸ್ಸಿನಲ್ಲಿ ದ್ವೇಷ ಭಾವನೆ ಹೆಚ್ಚಾಯಿತು. ಆ ಮಗುವನ್ನು ಕೊಲ್ಲಬೇಕು ಎನ್ನುವಷ್ಟು ಅಸೂಯೆ ಉಂಟಾಗಿ ಕೊನೆಗೆ ಆ ಮಗುವಿಗೆ ವಿಷವನ್ನು ಕೊಟ್ಟು ಕೊಲ್ತಾನೆ. ಹೀಗೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ ಅಲ್ಲಿ ಜ್ಞಾನಕ್ಕೆ ಆಸ್ಪದವಿಲ್ಲ. ಆಶ್ರಮದ ಗುರುಗಳೊಬ್ಬರು ಕಾಶಿಯಲ್ಲಿ ಗಂಗಾ ಸ್ನಾನಕ್ಕೆ ಹೋದರು. ಆದರೆ ನೀರಿನಲ್ಲಿ ಬಿದ್ದು ಮೇಲೆ ಬರಲು ಪ್ರಯತ್ನಿಸುತ್ತಿತ್ತು ಒಂದು ಚೇಳು. ಆದರೆ ಸಾಧ್ಯವಾಗ್ತಾ ಇರಲಿಲ್ಲ. ಗುರುಗಳು ಬೊಗಸೆಯಿಂದ ಆ ಚೇಳನ್ನು ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಚೇಳು ಗುರುಗಳ ಕೈಯನ್ನು ಕಚ್ಚಿತು. ಚೇಳು ಮತ್ತೆ ನೀರಿಗೆ ಬಿತ್ತು. ಗುರುಗಳು ಮತ್ತೆ ಪ್ರಯತ್ನಿಸಿದರು. ಆದರೆ ಚೇಳು ಪುನಃ ಗುರುಗಳ ಕೈ ಕಚ್ಚಿತು. ಹೀಗೆ ಅನೇಕ ಸಲ ಪ್ರಯತ್ನಿಸಿದರೂ ಸಹ ಸಾಧ್ಯವಾಗಲಿಲ್ಲ. ಪಕ್ಕದಲ್ಲಿದ್ದವನು ಗುರುಗಳಿಗೆ ಹೇಳ್ತಾನೆ, ಏಕೆ ಹೀಗೆ ಮತ್ತೆ ಮತ್ತೆ ಕಚ್ಚಿಸಿಕೊಳ್ಳುತ್ತೀರಿ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಅದು ಹೇಗೆ ತನ್ನ ಬುದ್ಧಿಯನ್ನು ಬಿಡುವುದಿಲ್ಲವೋ ಹಾಗೆ ನಾನು ಸಹ ನನ್ನತನವನ್ನು ಬಿಡುವುದಿಲ್ಲ ಅಂತ. ಏಕನಾಥನೆಂಬ ಸಂತನೊಬ್ಬನಿರ್ತಾನೆ. ಬಹಳ ಒಳ್ಳೆಯವನು. ಒಂದು ದಿನ ಪಕ್ಕದ ಮನೆಯವನು ಹೋಗ್ತಾ ಇರುವಾಗ ಅವನ ಮೇಲೆ ಗಲೀಜಾದ ನೀರನ್ನು ಹಾಕ್ತಾನೆ. ಏಕನಾಥನು ಅವನನ್ನು ಏನೂ ಅನ್ನಲಿಲ್ಲ. ಮೌನವಾಗಿ ಒಳಗೆ ಹೋಗಿ ಸ್ನಾನ ಮಾಡಿ ಬೇರೆ ಬಟ್ಟೆಗಳನ್ನು ಧರಿಸಿ ಹೊರಟನು. ಪಕ್ಕದ ಮನೆಯವನು ಪುನಃ ಅದೇ ರೀತಿ ನೀರನ್ನು ಎರಚಿದನು. ಆದರೆ ಏಕನಾಥನು ಏನೂ ಅನ್ನಲಿಲ್ಲ. ಮೌನವಾಗಿ ಒಳಗೆ ಹೋದನು. ಸ್ನಾನ ಮಾಡಿ ಬೇರೆ ಬಟ್ಟೆ ಧರಿಸಿ ಬರ್ತಾ ಇದ್ದನು. ಹೀಗೆ 4 ಸಲ ಮಾಡಿದನು. ಏಕನಾಥನು ಒಂದು ಮಾತು ಆಡಲಿಲ್ಲ. ಇದರಿಂದ ಪಕ್ಕದ ಮನೆಯವನು ಏಕನಾಥನ ಬಳಿಗೆ ಬಂದು ಕ್ಷಮೆಯನ್ನು ಯಾಚಿಸ್ತಾನೆ. ಆಗಲೂ ಏಕನಾಥನು ಕ್ಷಮೆ ಕೇಳುವ ಅವಶ್ಯಕತೆಯೇ ಇಲ್ಲ. ದಿನವೂ 1 ಬಾರಿ ಸ್ನಾನ ಮಾಡ್ತಾ ಇದ್ದೆ, ಈ ದಿನ 4 ಸಲ ಮಾಡಿದೆ. ಅದಕ್ಕಾಗಿ ನಾನೇ ನಿನಗೆ ಧನ್ಯವಾದಗಳು ಅರ್ಪಿಸ್ತೇನೆ ಅಂತ ಹೇಳ್ತಾನೆ. ಹೀಗೆ ಕ್ಷಮಾಗುಣದಿಂದ, ಉಪೇಕ್ಷೆಯಿಂದ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ.